ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ತಾಲೂಕಿನ ಬೆಳಗುಂದಿ ಗ್ರಾಮದಲ್ಲಿ ಇರುವ ಶೂನ್ಯ ಫಾರ್ಮ್ ರಿಟ್ರೀಟ್ನಲ್ಲಿ ಡಾಕ್ಟರ್ ಎಜಿ ತೆಂಡೂಲ್ಕರ್ ಸವಿನೆನಪಿಗಾಗಿ ಮೇಘಾ ಮಲ್ಹಾರಾಮ್ ಕ್ಲಾಸಿಕಲ್ ಹಿಂದೂಸ್ತಾನಿ ಸಂಗೀತ ಸ್ಪರ್ಧೆ ಆಗಸ್ಟ್ 31ರಂದು ಸಂಜೆ 6 ಗಂಟೆಗೆ ಆಯೋಜನೆ ಮಾಡಲಾಗಿದೆ ಅಂತ ಶೂನ್ಯ ಫಾರ್ಮ್ ರಿಟ್ರೀಟ್ ರಿಸಾರ್ಟ್ ಮಾಲೀಕರು ಆದ ಭಕ್ತಿವೇದ ತರಾಗೆ ಹೇಳಿದ್ದಾರೆ. ಬುಧವಾರ ಬೆಳಗಾವಿಯಲ್ಲಿ ಮಾತನಾಡಿದರು. ಬೆಳಗಾವಿ, ಗೋಕಾಕ, ಧಾರವಾಡ, ಉತ್ತರ ಕರ್ನಾಟಕ ಸೇರಿ ನೆರೆಯ ಮಹಾರಾಷ್ಟ್ರ ಹಾಗೂ ಗೋವಾದಿಂದ ಹಿಂದೂಸ್ತಾನಿ ಸಂಗೀತ ಗಾಯಕರು ಸ್ಪರ್ಧೆಯಲ್ಲಿ ಭಾಗಿಯಾಗಲಿದ್ದಾರೆ. ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸಲು ಯಾವುದೇ ಪ್ರವೇಶ ಶುಲ್ಕವಿಲ್ಲ. ಗ್ರಾಮೀಣ ಪ್ರತಿಭೆಗಳನ್ನ ಮುಖ್ಯವಾಹಿನಿಗೆ ತರೋ ಉದ್ದೇಶದಿಂದ ಈ ಸಂಗೀತ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಇದರ ಲಾಭವನ್ನ ಬೆಳಗಾವಿ ಜನ ಪಡೆದುಕೊಳ್ಳಬೇಕು ಅಂತ ಕರೆಕೊಟ್ಟಿದ್ದಾರೆ. ಖ್ಯಾತ ಹಿಂದಿ ಗಾಯಕ ರೂಪ್ ಕುಮಾರ್ ರಾಠೋಡ್ ಮುಖ್ಯ ಅತಿಥಿಯಾಗಿ ಆಗಮಿಸಲಿದ್ದಾರೆ. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ನಗರ ಪೊಲೀಸ್ ಆಯುಕ್ತ ಎಡ ಮಾರ್ಟಿನ್ ಮಾರ್ಬನ್ಯಾಂಗ್ ಆಗಮಿಸಲಿದ್ದಾರೆ. ಕ್ಲಾಸಿಕಲ್ ಸಂಗೀತ ಕಾರ್ಯಕ್ರಮದಲ್ಲಿ ನುರಿತ ತಜ್ಞರು ಆಗಮಿಸಲಿದ್ದಾರೆ ಎಂದರು. ಡಾಕ್ಟರ್ ಯದೇಂದ್ರ ಪೂಜಾರಿ ಮಾತನಾಡಿ, ಬೆಳಗಾವಿಯಲ್ಲಿ ಕ್ಲಾಸಿಕಲ್ ಸಂಗೀತಗಾರರು ಸಾಕಷ್ಟು ಜನ ಇದ್ದಾರೆ. ಅವರನ್ನ ಮುಖ್ಯವಾಹಿನಿಗೆ ತರಬೇಕು ಎನ್ನುವ ಉದ್ದೇಶದಿಂದ ಈ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ ಎಂದರು. So we are very excited to announce that we are organizing a music competition, which is a Hindustani classical music competition held at Shunya Farm Retreat in memory of Dr. A.G. Tendulkar. Dr. A.G. Tendulkar was a very eminent personality who worked very close to Mahatma Gandhi, Sardar Vallabhbhai Patel and Jawaharlal Nehru, and he's had a very interesting life, and he's the reason and the foundation of what Shunya Farm Retreat is today. So we have selected semi-finalists from about 30 participants from all over the country, and we are organizing a national level music competition on the 30th and 31st of August at Shunya Farm Retreat. 31st are the finals from 6 o'clock onwards. Everybody is welcome to attend. If you just call up the Shunya Farm Retreat number and let us know that you want an invitation, we'd be happy to have you and your families. So let's all come together and celebrate the beauty of Carnatic music, of Hindustani music, and embrace the culture with which we come from. Especially so many musicians have come from this region. We really want to promote the future of the next generation of the musical field for tomorrow. How many registration have been done? For the participate, we have about 28 participants in total. And we have 6 finalists for vocals and 6 finalists for the semi-finals. They will, 6 finalists for vocals and 6 finalists for instrument playing. And the winners will be getting a cash prize of 25,000 rupees each. Thank you. ನೀವು ಕರೆಕ್ಟ್ ಇದೆ ಸರ್. ಮಾತ್ರ ಈ ಸಲ ನಾವು ಏನು ಮಾಡಿದ್ವಿ ಅಂದರೆ ಇದು ನಾವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ. ಆ ರೀತಿ ನಾವು ಯಾವುದೋ ಮಾಡೋದಿಲ್ಲ ಸರ್. ಪಾರ್ಟಿಸಿಪೇಟಲ್ಲಿ ಇರ್ತಕ್ಕಂಥ ಪರ್ಸನಾಲಿಟಿ, ಅದಕ್ಕೆ ನಾವು ಇಲ್ಲಿ ಲೋಕಲ್ ಜಡ್ಜ್ನ ಯಾರೂ ಇಟ್ಟಿಲ್ಲ ಸರ್. ಲೋಕಲ್ ಜಡ್ಜ್ ಇದ್ರಲ್ವ, ಆ ಲೋಕಲ್ ಜಡ್ಜ್ ಇದ್ರೆ ಅವೆಲ್ಲ ಪ್ರಾಬ್ಲಮ್ಸ್ ಆಗ್ತಾವೆ ಸರ್. ಆ ಪ್ರಕಾರ ನಾವು ಆ ಪ್ರಾಬ್ಲಮ್ ಆಗೋ ಸಂಬಂಧ ಯಾರಿಗೆ ನಿಜವಾಗಿ ಆರ್ಟಿಸ್ಟ್ ಇದ್ದಾರೋ, ನಿಜವಾಗಿ ಟ್ಯಾಲೆಂಟ್ ಇದೆ, ಅವರಿಗೆ ಹೋಗ್ಬೇಕಾದ್ದು ನಮ್ದಿದು ನಮ್ಮ ಕರ್ತವ್ಯ ಇದೆ. ನಾವು ಮಾಡೇ ಮಾಡ್ತೇವೆ ಸರ್. ಹಾಗೆ ನಾವು ಪರ್ಸನಾಲಿಟಿ ಆ ಸಂಬಂಧ ಬರೋದು ಸರ್. ಆಡಿಯನ್ಸ್ ಎಷ್ಟು ಸರ್? ಆಡಿಷನ್ಗೆ ಎಷ್ಟು ಜನ ಇದ್ರು? ಆಡಿಷನ್ಗೆ ಸರ್ 40 ಜನ ಇದ್ರು ಸರ್. ಆಡಿಷನ್ ಸರ್ ಆನ್ಲೈನ್ ಸರ್. ಆನ್ಲೈನಲ್ಲಿ ಅದ್ರ ಬಗ್ಗೆ ಅವೇರ್ನೆಸ್ ಆಗಿಲ್ಲ. ಯಾಕಂದ್ರೆ ಬೆಳಗಾವಿಯಲ್ಲಿ ಮ್ಯೂಸಿಕ್ ಅಂದ್ರೆ ಎಲ್ಲರೂ ನೋಡ್ತಿರ್ತಾರೆ. ದಿಸ್ ಪ್ಲೇಸ್ ಇಸ್ ನೋನ್ ಫಾರ್ ಮ್ಯೂಸಿಕ್. ಲೈಕ್ ಕುಮಾರ್ ಗಂಧರ್ವ and all they are also from this place. So ಈಗ ನ್ಯಾಚುರಲ್ ಇನ್ಕ್ಲಿನೇಷನ್ ಇದೆ ಮ್ಯೂಸಿಕ್ ಕಡೆಗೆ. ನಿಮ್ದು ಆಡಿಷನ್ ಇದ್ದಿದ್ದು ಯಾರು ಗೊತ್ತಾಗಿಲ್ಲ? ಇಲ್ಲ ಸರ್, ಪೇಪರ್ ಹೇಳಿದ್ರೆ ಸರ್, ನ್ಯೂಸ್ ಬಂದಿದೆ ಸರ್. ಪ್ರಚಾರ ಸಿಗಲಿಲ್ಲ, ಗೊತ್ತಾಗಿಲ್ಲ ಅಂತ. ಪ್ರಚಾರ ಸಿಗಲಿಲ್ಲ ಅಂದ್ರೆ ಸರ್ ಏನಾಯ್ತು, ಅದು ಡೇಟ್ ಏನು ಸರ್, ಈ ಮಳೆಗಾಲದಲ್ಲಿ ಯಾವಾಗ ಅದೇನೇ ಸರ್, ಡೇಟ್ ಸ್ವಲ್ಪ ನಮ್ಮ ಹಿಂದೆ ಮುಂದೆ ಆಗ್ತಾ ಇದೆ ಸರ್. ಅದು ನಮ್ದು 3 days ಇದೆ ಸರ್. ಅದು 28, 29 ಮತ್ತು 31st ಇದೆ ಸರ್. ಅದಕ್ಕೆ ಮತ್ತೆ ನಾವು ಚೇಂಜ್ ಮಾಡ್ಕೊಂಡು ಅವರು ಆಡಿಷನ್ ಯಾವಾಗ? ಆಡಿಷನ್ सर नंदो 12 ಮತ್ತು 13 सर. सॉरी थोड़ा सा करना नहीं आता मैं, जो मैं समझ में। तो हमने क्या सोचा है कि अभी हमारा जो भी ऑडिशंस है, प्राइमरीली वी हैव बीन इन दिस रीजन, but because we have opened it to be a national music competition, we have some participants from Gwalior, from Pune as well. तो पहला जो ऑडिशन था ऑनलाइन सबमिशन लिया है कि हमने सब पार्टिसिपेंट्स को एक लिंक भेजा है और वहां पे उन्होंने 10 मिनट का ऑडिशन ऑनलाइन के लिंक के माध्यम से भेजा है हमारे को। उसके बाद हमने एलिमिनेशन करके जो चूज हुए हैं वो सेमीफाइनलिस्ट में आएंगे और उसके माध्यम से जजेस वो जो सेमीफाइनलिस्ट के दिन में जज करके फाइनलिस्ट में पहुंचाएंगे। हमारा सवाल ये था कि जब ऑडिशन शेड्यूल हुए थे उसके बारे में किसी को पता ही नहीं चला है।
ज्यादा, यहाँ सिटी में तो किसी में मतलब पता ही नहीं चला है, दिस इज ये जगह इट इज नॉट फॉर क्लासिकल म्यूजिक. So this is the first year we are starting this competition. So the thing is that when the auditions held, so that is So the thing is that right now in today's day and age, one does not know which will work better. तो हमारा पूरा मार्केटिंग सोशल मीडिया पे थे. हमने इंस्टाग्राम, फेसबुक, इसके माध्यम से हमने पूरा लोग को कलेक्ट किया है. आजकल में आपको सब पता है कि जो प्रिंट मीडिया है, कभी कभी लोग पढ़ते हैं, कभी कभी नहीं पढ़ते, बहुत लोग ऑनलाइन में भी बहुत जाते हैं. तो हमारा सारा फोकस जो ऑडिशन का था वो ऑनलाइन के माध्यम से, सोशल मीडिया के माध्यम से था. और फिर अभी हम इसलिए पुश करना चाह रहे हैं क्योंकि जो अभी हमारा इवेंट बन रहा है, इट इज बिकमिंग अ प्रॉपर इवेंट एवरी ईयर, एनुअल. तो जैसे और लोगों को जानकारी आते रहेगा, हमारा ड्रीम ये है कि अगले साल हमारा लेवल, हमारा जो क्वालिटी ऑफ पार्टिसिपेंट्स है बढ़ते जाएगा. तो ये शुरुआत है, तो हम भी देख रहे हैं रिस्पॉन्स क्या है, क्या हो रहा है, इसलिए हमने ये प्रेस कॉन्फ्रेंस रखा है ताकि और लोगों को भी पता चले इसके बारे में. So basically जैसा ऑडिशन्स हुआ था, ऑनलाइन ऑडिशन्स ಅದ್ರೊಳಗೆ ಏನಾಯಿತು, ಬೇಸಿಕ್ಸ್ ಸೆಲೆಕ್ಷನ್ ಆಯಿತು. ಇವಾಗ ಈ ತರದ ಸೆಮಿಫೈನಲ್ ಒಂದು 30th ಇದೆ. So there are around more than 20 participants will be participating, 28 participants on 30th. ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಫಾರ್ ಫೈನಲ್ ಇಸ್ ಓನ್ಲಿ ಆನ್ 31st. ಯಾಕಂದ್ರೆ ಅವ್ರ ಅದರಿಂದ ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ನಾವು ಫೈನಲ್ ಇಡತ್ತೀವಿ. ಸೊ 30th ಏನ್ ಆಗ್ತಾ ಇದೆ, ಅದರಲ್ಲಿ ವಿಲೇಜ್ ದಿಂದ, ಬೇರೆ ಬೇರೆ ವಿಲೇಜ್ ದಿಂದ ಮಕ್ಕಳು ಬರ್ತಾ ಇದ್ದಾರೆ. ಸೊ ಅವ್ರು ಎಂಜಾಯ್ ಮಾಡ್ತಾರೆ. ಪ್ಲಸ್ ಅದರಲ್ಲಿ ಶಾರ್ಟ್ ಲಿಸ್ಟ್ ಆಗುವ ಪಾರ್ಟಿಸಿಪೆಂಟ್ಸ್ ಏನಾಗ್ತಾರಲ್ಲ, ಅವರು 31st ಗೆ ಫೈನಲಿ ಬರ್ತಾರೆ. ಮತ್ತೆ ಫೈನಲ್ ಆಗೋದು 31st ಶೂನ್ಯ ಫಾರ್ಮ್ ರಿಟ್ರೀಟ್. ಸೊ ಈ ಶೂನ್ಯ ಫಾರ್ಮ್ ರಿಟ್ರೀಟ್ ನಾವು ಗೆಸ್ಟ್, ಆಸ್ ಅ ಗೆಸ್ಟ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರಿಗೆ ಕರೆದಿದ್ದೀವಿ, ಕಮಿಷನರ್ ಆಫ್ ಪೊಲೀಸ್ ಅವರಿಗೆ ಕರೆದಿದ್ದೀವಿ, ಎಮಿನೆಂಟ್ ಕಾರ್ಪೊರೇಟ್ಸ್ ಇಂದ ಬರ್ತಿದ್ದಾರೆ. ಹಾಗಾಗಿ ಫ್ರಮ್ ದ ಫ್ಯಾಮಿಲಿ ಅಂತೂ ಅವರು ವ್ಯವಸ್ಥಿತ ಇರ್ತಾರೆ, ಭಾಗವಹಿಸ್ತಿರ್ತಾರೆ. ಹೀಗಾಗಿ ನಾವು ಮೋರ್ ದೆನ್ 500 ಜನ ಬರ್ತಾರೆ ಅಂತ ತಿಳ್ಕೊಂತೀವಿ. ಸೊ ಅದಕ್ಕೋಸ್ಕರ ಟು ರಿಡ್ಯೂಸ್ ದ ಟೈಮ್, ಸೆಮಿಫೈನಲ್ ಆಗೋದು ಸ್ಯಾಟರ್ಡೆ. ಸೆಮಿಫೈನಲ್ ಆಗೋದು ಅಲ್ಲೇ ಶೂನ್ಯ ಫಾರ್ಮ್ ರಿಟ್ರೀಟ್ ಅಲ್ಲಿ ಆಗೋದು ಅದ ಪ್ಲೇಸ್ ಅಲ್ಲಿ. ಸೊ ಇದೇ ಪಾರದರ್ಶಕವಾಗಿ ಇದೆಲ್ಲ ನಡೀತಾ ಇದೆ. ಬೇಸಿಕಲಿ ಅದು ಆನ್ಲೈನ್ ಮಾಡೋದು ಉದ್ದೇಶ ಏನಿತ್ತು ಅಂದ್ರೆ ಎಲ್ಲರೂ ಮೇ ನಾಟ್ ಪಾಸ್. ಸೊ ದಟ್ ದ ರೀಸನ್, ಅದಕ್ಕೋಸ್ಕರ ಆನ್ಲೈನ್ ಆಡಿಷನ್ಸ್ ಮಾಡಿದ್ದೀವಿ. ಇವಾಗ ಆನ್ಲೈನ್ ಆಡಿಷನ್ ಯಾರು ಪಾಸ್ ಆಗಿದ್ದಾರೆ ಅವ್ರದ್ದು ಭಾಗವಹಿಸಿರ್ತಾರೆ ಇವಾಗ 30th ಗೆ. ಸೊ ಅದಾದ್ಮೇಲೆ ಅದು ಶುರು ಆಗುತ್ತೆ. ಶಾರ್ಟ್ ಲಿಸ್ಟೆಡ್ 31st ಗೆ 6 PM ಇಂದ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. Also हमने क्या सोचा है कि बहुत लोग जब ऑडिशन दिया है, उन लोगों को ट्रैवल के लिए, आने के लिए, सिर्फ ऑडिशन के लिए मुश्किल है, कोई दूर से आ रहे हैं. तो हमने इसलिए पहला राउंड ऑनलाइन किया है. और शून्य फार्म रिट्रीट की साइड से जो भी पार्टिसिपेंट्स आ रहे हैं सेमीफाइनल्स और फाइनल्स के लिए, उनको हम फ्री अकोमोडेशन, और मतलब वो आके उनको कुछ पैसा देना की जरूरत नहीं है, सिर्फ उनका छोटा सा रजिस्ट्रेशन फ्री है. और वो सेमीफाइनल्स और फाइनल्स के लिए आएंगे, एंड इट्स गोइंग टू बी फुली taken care of. So all the finalists and semi-finalists will not have to be having extra expenses. And one more thing I don't know if you mentioned, because Dr. Tendulkar का जो जन्म था वो बेलगुंडी विलेज में हुआ है, हमने पूरा गांव को निमंत्रण दिया है आगे, just to be in memory of Dr. Tendulkar, to enjoy a nice evening. तो वो सब गांव के लोग भी आके enjoy करेंगे. So madam, you told that this event is being organized to encourage budding youths to Hindustan. ಇಮ್ರಾನ್ ಮಕಾಂದರ್, ರೆಮಿ ರಾಮದಾಸ್ ಸೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.